ಬೆಂಗಳೂರದು ಲಾಸ್ಟ್ 10 ಇಯರ್ ಹಿಸ್ಟ್ರಿನಲ್ಲಿ ಸಿವಿಯಾರಿಟಿ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಆ ಮ್ಯೂಕಸ್ ಲೈನಿಂಗ್ ಅನ್ನೋದು ಈ ಕೋಲ್ಡ್ ವೆದರ್ಗೆ ಹೆಂಗೆ ರೆಸ್ಪಾಂಡ್ ಮಾಡುತ್ತಪ್ಪ ಅಂತಂದರೆ ಡ್ರೈ ಆಗ್ತಾ ಹೋಗುತ್ತೆ. ಸೊ ಒಂದು ಫಸ್ಟ್ ಪೊಲ್ಯೂಷನ್ ಅನ್ನೋದು ಫಸ್ಟ್ ಕಾರಣ, ಸೆಕೆಂಡ್ ಥಿಂಗು ಕೋಲ್ಡ್ ವೆದರ್ ಅನ್ನೋದು ಸೆಕೆಂಡ್ ರೀಸನು. ಯಾರಿಗೆ ಈ ಜಾಸ್ತಿ ಕಾಣಿಸುತ್ತೆ ಅಂತಂದರೆ ಎಸ್ಪೆಷಲಿ ಕಿಡ್ಸ್ ಯಾಕೆ ಅಂತಂದರೆ ಅವ್ರ ಇಮ್ಯುನಿಟಿ ಅನ್ನೋದು ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಸೊ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಸ್ಪೆಷಲಿ TB ಅಂತ ಇರೋ ಪೇಷಂಟ್ಸ್ಗೆ, ಆಸ್ತಮಾ, COPD ಪೇಷಂಟ್ಸ್ಗೆ, ಎಸ್ಪೆಷಲಿ ಎಂಡರ್ಲಿ 65+ ಇರೋರಿಗೆ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಚಳಿಯೋ ಚಳಿ, ಏನಪ್ಪ ಇಷ್ಟು ಚಳಿ ಅಂತ ನಿನ್ನೆ ತಾನೆ ಅಂದರೆ ಇವತ್ತಾಗಲೇ ಸೂರ್ಯದೇವ ತನ್ನ ತಾಪವನ್ನು ಕೊಡ್ತಾ ಇದ್ದಾನೆ. ಏನಿದು ದಿನಕ್ಕೆ ಒಂದೊಂದು ರೀತಿಯಲ್ಲಿ ವಾತಾವರಣ ಹೀಗೆ ಬದಲಾಗ್ತಾ ಇದ್ದರೆ ಆರೋಗ್ಯ ಹೇಗಪ್ಪ ಕಾಪಾಡ್ಕೊಳ್ಳೋದು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾದರೆ ಈ ಚಳಿಗಾಲ ಬಿಸಿಲು ನಡುವೆ ನಮ್ಮ ಆರೋಗ್ಯದ ಸುರಕ್ಷತೆ ಹೇಗೆ ಎಂಬುದರ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದರೆ ಹೊಸಮೇಟ್ ಆಸ್ಪತ್ರೆಯ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಖುದಾ ಬಕ್ಷ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಸರ್, ಈಗ ಮೊದಲನೇದಾಗಿ ಸಡನ್ನಾಗಿ ವಾತಾವರಣ ಬದಲಾಗ್ತಾ ಇರುತ್ತೆ. ಇವಾಗ ಬೆಳಿಗ್ಗೆ ಚಳಿ ಇದ್ದರೆ ಮಧ್ಯಾಹ್ನ ಸುಡು ಬಿಸಿಲು, ರಾತ್ರಿ ಅಗೇನ್ ತಂಪು ಗಾಳಿ ನಮ್ಮನ್ನು ಕಾಡ್ತಾ ಇದೆ. ಸೊ ಈ ವಾತಾವರಣದ ಬದಲಾವಣೆಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ ಎಂಬುದು ಒಂದಾದರೆ ಯಾವ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ನಮ್ಮನ್ನು ಕಾಡುತ್ತೆ? ಈಗ ಕಂಪ್ಲೀಟಾಗಿ ವಿಂಟರ್ ಸೀಸನ್ ಶುರು ಆಗಿದೆ. ಲಾಸ್ಟ್ ಕಂಪ್ಲೀಟಾಗಿ ಚಳಿಗಾಲ ಕಂಪ್ಲೀಟಾಗಿ ನೋಡಿದ್ರೆ ಬೆಂಗಳೂರದು ಲಾಸ್ಟ್ 10 ಇಯರ್ ಹಿಸ್ಟ್ರಿನಲ್ಲಿ ಇಷ್ಟು ಚಳಿ ಅನ್ನೋದು ಸಡನ್ನಾಗಿ ಸಿವಿಯಾರಿಟಿ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಸೊ ಈ ಥರ ಕ್ಲೈಮೇಟು ನಾವು 1990s ನೋಡ್ತಾ ಇದ್ದೀವಿ. ಮಧ್ಯದ ಕಾಲದಲ್ಲಿ ಮತ್ತು ಅರ್ಬನೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಟೆಂಪ್ರೇಚರ್ ಅನ್ನೋದು ತುಂಬ ಫ್ಲಕ್ಚುಯೇಟ್ ಆಗೋದು ಜಾಸ್ತಿ ಆಗಿದೆ. ಸೊ ಈ ಇಯರ್ ಅನ್ನೋದು ತುಂಬ ಚಳಿ ಅನ್ನೋದು ಸ್ವಲ್ಪ ಜಾಸ್ತಿನೇ ನೋಡ್ತಾ ಇದ್ದೀವಿ. ಸೊ ಟೆಂಪ್ರೇಚರ್ ಅನ್ನೋದು ಆಲ್ಮೋಸ್ಟ್ 10 ಡಿಗ್ರೀಸ್ವರೆಗೂ ಕೂಡ ಕೆಲವು ಏರಿಯಾಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಟೆಂಪ್ರೇಚರ್ನಲ್ಲಿ ನಾವು ಇಡೀ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಹೋದಾಗ ಸೊ ಒಂದು ಫಸ್ಟ್ ಪೊಲ್ಯೂಷನ್ ಅನ್ನೋದು ಫಸ್ಟ್ ಕಾರಣ, ಸೆಕೆಂಡ್ ಥಿಂಗು ಕೋಲ್ಡ್ ವೆದರ್ ಅನ್ನೋದು ಸೆಕೆಂಡ್ ರೀಸನು. ಈ ಎರಡು ಕಾರಣಕ್ಕೆ ಏನಾಗ್ತಿದೆ ಅಂತಂದರೆ ಇರೋ ಇನ್ಫೆಕ್ಷನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಕಾರಣದಲ್ಲಿ ನೋಡ್ತಾ ಇದ್ದೀವಿ. ಸೆಕೆಂಡ್ ಥಿಂಗು ಇನ್ಫೆಕ್ಷನ್ ಜೊತೆಗೆ ಕೆಲವರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಅಂದರೆ ಉಸಿರಾಟದ್ದು ಸ್ವಲ್ಪ ಕೆಲವರಿಗೆ ಬೈ ಬರ್ತಿಂದನೇ ಸ್ವಲ್ಪ ವೀಕ್ ಆಗಿರುತ್ತೆ. ಅಂದರೆ ಅವ್ರಿಗೆ ಸ್ವಲ್ಪ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಅಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಈಗ ನಾರ್ಮಲ್ ಜನಕ್ಕೆ ಒಂದು 100% ಇದ್ದರೆ ಇವ್ರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದು ಸ್ವಲ್ಪ ವೀಕ್ ಇರುತ್ತೆ. ಆಲ್ಮೋಸ್ಟ್ ಒಂದು 90% ಅಂದ್ಕೊಂಡ್ರು ಕೂಡ ಅವ್ರಿಗೆ ಸ್ವಲ್ಪ ವೀಕ್ ಇರೋ ಕಾರಣಕ್ಕೆ ಸೊ ಅವ್ರ ಟಾಲರಬಿಲಿಟಿ ಅನ್ನೋದು ಈ ಕಂಡೀಷನ್ಸ್ನಲ್ಲಿ ತುಂಬ ಕೋಲ್ಡ್ ಆದಾಗಲೂ ಕೂಡ ಸ್ವಲ್ಪ ವೆದರ್ ಚೇಂಜ್ ಆದರೆ ಆಲ್ಮೋಸ್ಟ್ ಸಡನ್ನಾಗಿ ಸ್ವಲ್ಪ ಹ್ಯೂಮಿಡಿಟಿ ಕ್ಲೈಮೇಟ್ಗೆ ಹೋದರೂ ಕೂಡ ಅವ್ರ ತಡೆಯೋ ಶಕ್ತಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ನಾವು ಕಾಮನಾಗಿ ನೋಡ್ತಾ ಇರೋದು ಇಂಥ ಕಂಡೀಷನ್ನಲ್ಲಿ ಯೂಶಲಿ ಒಂದು ಬ್ರಾಂಕಿಯಲ್ ಆಸ್ತಮಾ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೆಕೆಂಡ್ ಥಿಂಗ್ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಏನಪ್ಪ ಇದು ಅಂತಂದರೆ ಒಂದು ಬ್ರಾಂಕೈಟಿಸ್ ಇನ್ಫೆಕ್ಷನ್ ಅನ್ನೋದು. ಈ ಎರಡು ಡಿಸೀಸಸ್ಸು ಸ್ವಲ್ಪ ಕಾಮನಾಗಿ ನೋಡ್ತಾ ಇರ್ತೀವಿ. ಥರ್ಡ್ ಥಿಂಗು ಕೆಲವರಿಗೆ ಟ್ಯೂಬರ್ಕ್ಲೋಸಿಸ್ ಆಗಿ ಲಂಗ್ ಅನ್ನೋದು ಡ್ಯಾಮೇಜ್ ಆಗಿರುತ್ತೆ. ಅಂಥ ಪೇಷಂಟ್ನಲ್ಲಿ ಲಂಗ್ ಕೆಪಾಸಿಟಿ ಅನ್ನೋದು ತುಂಬ ಕಡಿಮೆ ಆಗಿರುತ್ತೆ. ಈಗ ಸಪೋಸ್ 100% ಲಂಗ್ ಕೆಪಾಸಿಟಿ ಇರೋರ್ನಲ್ಲಿ 100% ಆಕ್ಸಿಜನೇಷನ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈಗ ಈ TB ಅನ್ನೋದು ಇಲ್ಲ ಅಂತಂದರೆ ಕ್ಯಾನ್ಸರ್ ಕಾರಣಕ್ಕೆ ಇಲ್ಲ ಅಂತಂದರೆ ಏನಾದರೂ ವರ್ಕ್ ಅಂದರೆ ಈಗ ಕೆಲವರು ಏನು ಮಾಡ್ತಾ ಇರ್ತಾರೆ, ಒಂದು ಇಂಡಸ್ಟ್ರೀಸ್ನಲ್ಲಿ ಕಾಟನ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂಥ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋರಿಗೆ ಏನಾಗಿರುತ್ತೆ, ಸ್ವಲ್ಪ ಲಂಗ್ ಕೆಪಾಸಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ಅವ್ರದ್ದು ಬೇಸ್ಲೈನ್ ಆಕ್ಸಿಜನ್ ಕೆಪಾಸಿಟಿನೇ ಒಂದು 95-94 ಮೇಂಟೈನ್ ಆಗ್ತಾ ಇರುತ್ತೆ. ಹೀಗಿದ್ದಾಗ ಇಂಥ ಸಡನ್ ಕ್ಲೈಮೆಟಿಕ್ ಚೇಂಜ್ ಬಂದಾಗ ಈ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಸ್ವಲ್ಪ ಇನ್ನೊಂದು ಚೂರು ಕಾಂಪ್ರಮೈಸ್ ಆದಾಗ ಅವ್ರದ್ದು ಉಸಿರಾಟ ತೊಂದರೆ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್, ಇವಾಗ ಈ ಚಳಿಗಾಲ ಅಂದಾಗ ಸಡನ್ನಾಗಿ ಶೀತ ಆಗುವಂಥದ್ದು, ನೆಗಡಿ, ತಲೆನೋವು, ತಲೆಭಾರ, ಈ ಥರದ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತೆ. ಇದಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೊಬಹುದು? ಮನೆಮದ್ದುಗಳು ವರ್ಕೌಟ್ ಆಗತ್ತಾ? ಎಸ್, ಮನೆಮದ್ದುಗಳು ವರ್ಕೌಟ್ ಆಗುತ್ತೆ. ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಒಳಗಡೆ ಒಂದು ತಿನ್ನಾಗಿ ಒಂದು ಲೈನಿಂಗ್ ಇರುತ್ತೆ, ಅದನ್ನು ಮ್ಯೂಕಸ್ ಅಂತ ಹೇಳ್ತೀವಿ. ಆ ಮ್ಯೂಕಸ್ ಲೈನಿಂಗ್ ಅನ್ನೋದು ಈ ಕೋಲ್ಡ್ ವೆದರ್ಗೆ ಹೆಂಗೆ ರೆಸ್ಪಾಂಡ್ ಮಾಡುತ್ತಪ್ಪ ಅಂತಂದರೆ ಡ್ರೈ ಆಗ್ತಾ ಹೋಗುತ್ತೆ. ಸೊ ನಾವು ನೋಡ್ತಾ ಇರ್ತೀವಿ ನಮ್ಮ ಸ್ಕಿನ್ ಕೂಡ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಯಾಕೆ ಈ ಥರ ಆಗೋದು ಅಂತಂದರೆ ನಮ್ಮ ಸ್ಕಿನ್ ಸೆಲ್ಸ್ ಅನ್ನೋದು ಯೂಶಲಿ
ಒಂದು ಸ್ವೆಟ್ ಅನ್ನೋದು ಇಲ್ಲ ಅಂತಂದರೆ ಒಂದು ಆಯಿಲಿ ಸೆಕ್ರೇಷನ್ಸ್ ಅನ್ನೋದು ಸೆಕ್ರೇಟ್ ಮಾಡುತ್ತೆ. ಈ ಚಳಿಗಾಲ ಬಂದಾಗ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ ಡ್ರೈನೆಸ್ ಆಗೋ ಶುರು ಆಗುತ್ತೆ. ಅದು ಸ್ಕಿನ್ ಮೇಲೇ ಅಲ್ಲ, ಕಂಪ್ಲೀಟ್ ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಕೂಡ ಈ ಇಂಪ್ಯಾಕ್ಟ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಈ ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಮ್ಯೂಕಸ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಅಂದರೆ ನಮ್ಮ ಬಾಡಿಗೆ ಏನೇ ಹೊರಗಡೆಯಿಂದ ಒಂದು ವೈರಸ್ ಆದರೂ ಆಗಲಿ ಬ್ಯಾಕ್ಟೀರಿಯಾ ಆದರೂ ಆಗಲಿ ಬಂದಾಗ ಅದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಥರ ನಮ್ಮ ಬಾಡಿಗೆ ಅದು ಚೆನ್ನಾಗಿ ನೋಡ್ಕೊಳ್ತಾ ಇರುತ್ತೆ. ಈ ಚಳಿಗಾಲದಲ್ಲಿ ಏನಾಗುತ್ತೆ, ಆ ಇಂಪ್ಯಾಕ್ಟ್ ಅನ್ನೋದು ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಕಂಪ್ಲೀಟಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು, ಆ ಮ್ಯೂಕಸ್ ಪ್ರೊಡಕ್ಷನ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಮ್ಮಿ ಆದಾಗ ಈ ವೈರಸಸ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ಬ್ರೀಚ್ ಥರ, ಅಂದರೆ ಕಂಪ್ಲೀಟ್ ನಾವೇ ಒಂದು ಗೇಟ್ವೇ ಥರ ಆಗಿಬಿಡುತ್ತೆ. ಆ ಗೇಟ್ವೇ ಅನ್ನೋದು ಓಪನ್ ಆದಾಗ ಈ ನಾರ್ಮಲ್ ಜನಕ್ಕಿಂತನೂ ಇಂಥ ರೆಸ್ಪಿರೇಟರಿ ಇಮ್ಯೂನಿ ಸಿಸ್ಟಮ್ ಕಮ್ಯುನಿಟಿ ಕಮ್ಮಿ ಇದ್ದಾಗ ಅವ್ರನ್ನಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಇನ್ಫೆಕ್ಷನ್ಸ್ ಅನ್ನೋದು ಕಾಣಿಸುತ್ತೆ. ಎಂಥ ಇನ್ಫೆಕ್ಷನ್ಸ್ ಜಾಸ್ತಿ ನೋಡ್ತೀವಿಪ್ಪ ಅಂತಂದರೆ ಕಾಮನ್ ಫ್ಲೂ ಇರ್ಬೋದು, ಇನ್ಫ್ಲೂಯೆನ್ಸಾ ಇರ್ಬೋದು, ಕೋವಿಡ್ ಆಗಿ ಇರ್ಬೋದು, ಇಲ್ಲ ಅಂತಂದರೆ ಸಿಂಪಲ್ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೀವಿ. ಇಂಥ ವೈರಸಸ್ ಕೂಡ ಜಾಸ್ತಿ ನೋಡ್ತೀವಿ. ಯಾರಿಗೆ ಈ ಜಾಸ್ತಿ ಕಾಣಿಸುತ್ತೆ ಅಂತಂದರೆ ಎಸ್ಪೆಷಲಿ ಕಿಡ್ಸ್ ಯಾಕೆ ಅಂತಂದರೆ ಅವ್ರ ಇಮ್ಯುನಿಟಿ ಅನ್ನೋದು ಇನ್ನೂ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಸೆಕೆಂಡ್ ಥಿಂಗ್ ಅಂತಂದರೆ ಒಂದು ಎಲ್ಡರ್ಲಿ ಪೇಷಂಟ್ಸ್, ಅವ್ರಿಗೆ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಕಮ್ಮಿಂಗ್ ಟು ದ ಎಲ್ಡರ್ಲಿ ಏಜ್ ಗ್ರೂಪು, ಅವ್ರ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಡ್ರಾಪ್ ಆಗ್ತಾ ಬರುತ್ತೆ. ಸೊ ಈ 2 ಏಜ್ ಗ್ರೂಪ್ಸ್ನಲ್ಲಿ ಕೂಡ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಫ್ಲಕ್ಚುಯೇಷನ್ ಆದಾಗ ಈ 2 ಏಜ್ ಗ್ರೂಪ್ಸ್ ಅವರು ಕೂಡ ಸ್ವಲ್ಪ ವಲ್ನರಬಲ್ ಆಗಿರ್ತಾರೆ. ಸೊ ಇದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತಗೊಬೇಕು? ಮುನ್ನೆಚ್ಚರಿಕೆಗಳು ಹೆಂಗೆ ಅಂತಂದರೆ, ಸೊ ಮನೆಯಲ್ಲಿ ನಾವು ಆದಷ್ಟು ಕಂಪ್ಲೀಟಾಗಿ ಅಟ್ಲೀಸ್ಟ್ ತುಂಬ ಡ್ರೈ ಆಗ್ತಿದೆ ಅಂತಂದರೆ ಒಂದು ಹ್ಯೂಮಿಡಿಫೈಯರ್ ಅನ್ನೋದು ಯೂಸ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಮನೆಯಲ್ಲಿ ನಾವು ಕಂಪ್ಲೀಟಾಗಿ ಹಳೆ ಕಾಲದಿಂದನೂ ನಾವು ಸೊ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಸೊಂಟೆ ಕಾಫಿ ಬೇಕಾದರೆ ತಗೋಬೋದು. ಇಟ್ ಈಸ್ ಲೈಕ್ ದೇ ಆರ್ ದ ನ್ಯಾಚುರಲ್ ರೆಮಿಡೀಸ್. ಈಗ ಇನ್ನೊಂದು ಟರ್ಮರಿಕ್ ಗೋಲ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಟರ್ಮರಿಕ್ ಈಸ್ ಎ ನ್ಯಾಚುರಲ್ ಆ್ಯಂಟಿಸೆಪ್ಟಿಕ್ ಮೆಡಿಸಿನ್. ಸೊ ಅದನ್ನು ತಗೊಂಡ್ರೂ ಕೂಡ ನಾವು ಇಮ್ಯುನಿಟಿ ಅನ್ನೋದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಸೊ ಥರ್ಡ್ ಥಿಂಗು, ನಾವು ಏನಾದರೂ ಚಳಿಗಾಲದಲ್ಲಿ ಸೊ ಅವಾಯ್ಡ್ ಮಾಡಬೇಕು, ಅಟ್ಲೀಸ್ಟ್ ಇಫ್ ಇನ್ ಕೇಸ್ ಚಿಕ್ಕ ಮಕ್ಕಳಿದ್ರೆ ಇಲ್ಲ ಅಂತಂದರೆ ಎಲ್ಡರ್ಲಿ ಪಾಪ್ಯುಲೇಷನ್ ಇದ್ದರೆ, ಸೊ ಅವಾಯ್ಡ್ ದ ಮಾರ್ನಿಂಗ್ ವಾಕ್ಸ್ ಎಸ್ಪೆಷಲಿ ವೆನ್ ದ ಟೆಂಪರೇಚರ್ ಅನ್ನೋದು ತುಂಬ ಡ್ರಾಪ್ ಆದಾಗ. ಅಕಸ್ಮಾತ್ ಹೋಗಲೇಬೇಕು ಎಲ್ಲಾದರೂ ಅಂತಂದರೆ ನಾವು ಅನ್ನೋದು ಮೂಗಿಗೆ ಮಾಸ್ಕ್ ಹಾಕ್ಕೊಂಡು ಅಟ್ಲೀಸ್ಟ್ ಕಿವಿಗೆ ಸ್ವಲ್ಪ ಕ್ಲೀನಾಗಿ ಕವರ್ ಮಾಡಿಕೊಂಡು ಹೋದರೆ ಅಟ್ಲೀಸ್ಟ್ ಆ ಚಳಿಗಾಳಿ ಅನ್ನೋದು ಚಳಿಗಾಳಿ ಅನ್ನೋದು ಇಟ್ ಈಸ್ ಎ ಕಂಪ್ಲೀಟ್ಲಿ ಡೆನ್ಸ್ ಏರ್, ಅಂದರೆ ವಾಲ್ಯೂಮ್ ಅನ್ನೋದು ಸ್ವಲ್ಪ ಹೆವಿ ಆಗಿರುತ್ತೆ. ಸೊ ಅದು ಒಳಗಡೆ ಹೋಗಿದ ತಕ್ಷಣ ನಿಮ್ಮ ಕಂಪ್ಲೀಟ್ ಏರ್ವೇಸ್ ಮೊದಲೇ ಡ್ರೈ ಆಗಿರೋದ್ರಿಂದ ಇನ್ಫೆಕ್ಷನ್ಸ್ ಅನ್ನೋದು ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕವರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸರ್, ಇವಾಗ ಇನ್ನೊಂದು ಸಾಮಾನ್ಯವಾಗಿ ಚಳಿಗಾಲ ಅಂದ ತಕ್ಷಣ ಎಲ್ಲ ಬಿಸಿ ಬಿಸಿ ನೀರು ಕುಡಿತೀವಿ. ಈ ಬಿಸಿ ನೀರು ಮಾಡುವಾಗ ಏನಾಗುತ್ತೆ, ಒಂಚೂರು ಕಾಯಿಸಿದ ಜಾಸ್ತಿ ಬಿಸಿ ಆಯಿತು ಅಂತೇಳಿ ತಣ್ಣೀರು ಮಿಕ್ಸ್ ಮಾಡ್ತಾರೆ. ತುಂಬ ಜನ ಹೇಳ್ತಾರೆ ಆ ಥರ ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡಬಾರ್ದು ಅಂತೇಳಿ. ಯಾವ ರೀಸನ್ಗೋಸ್ಕರ ಅದು? ಈಗ ಬಿಸಿನೀರು ಯಾಕೆ ಬಿಸಿ ಮಾಡ್ತಿದ್ದೀವಿ ಅಂತ ಅಂದರೆ, ನಾವು ಕಂಪ್ಲೀಟಾಗಿ ಮೊದಲಿನ ಕಾಲದಲ್ಲಿ ನಮಗೆ RO ಫಿಲ್ಟರ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಟು ಪ್ರಿವೆಂಟ್ ಇಫ್ ದರ್ ಈಸ್ ಅಂದರೆ ಅದ್ರ ಒಳಗಡೆ ಏನಾದರೂ ವೈರಸಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಒಂದು ಬಾಯ್ಲಿಂಗ್ ಟೆಂಪ್ರೇಚರ್ನ ತೊಗೊಂಡೋದಾಗ ಅದರಲ್ಲಿ ಇರೋ ವೈರಸಸ್ ಬ್ಯಾಕ್ಟೀರಿಯಾ ಅನ್ನೋದು ಕಂಪ್ಲೀಟ್ಲಿ ಹೋಗುತ್ತೆ. ಸೊ ಈಗ ನಾವು ಸಡನ್ನಾಗಿ ಅದ್ರ ಹೊರಗಡೆ ಮತ್ತು ಕೋಲ್ಡ್ ವಾಟರ್ ಅನ್ನೋದು ಮಿಕ್ಸ್ ಮಾಡೋದು ತಪ್ಪಾಗುತ್ತೆ. ಸೊ ಅದೇ ನಾವು ಬಿಸಿನೀರನ್ನ ಕಂಪ್ಲೀಟಾಗಿ ಸ್ವಲ್ಪ ರೂಮ್ ಟೆಂಪ್ರೇಚರ್ ಇಲ್ಲ ಅಂತಂದರೆ ಒಂದು 37-38 ಡಿಗ್ರೀಸ್ವರೆಗೂ ಬಂದ ಮೇಲೆ ಸೊ ಅದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಹ್ಯೂಮಿಡಿಟಿ ಅನ್ನೋದು ಅಂದರೆ ಸ್ವಲ್ಪ ಟೆಂಪ್ರೇಚರ್ ಅನ್ನೋದು ವಾರ್ಮ್ ಇರೋದ್ರಿಂದ ಸೊ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೂ ಕೂಡ ಸ್ವಲ್ಪ ಇದಾಗುತ್ತೆ. ಸೆಕೆಂಡ್ ಥಿಂಗ್, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸರ್, ಇವಾಗ ಚಳಿಗಾಲ ಅಂದ ತಕ್ಷಣ ನೀವು ಹೇಳಿದಾಗೆ ಒಂದು ಅಸ್ತಮಾ ಏನು ಪೇಷಂಟ್ ಇರ್ತಾರೆ ಅವರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅದೇ ರೀತಿ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕೂಡ ತುಂಬ ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಏನು ಕಾರಣ ಮತ್ತು ಅವ್ರು ಹೇಗೆ ಸುರಕ್ಷಿತವಾಗಿರಬಹುದು? ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಅನ್ನೋದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಥರ ವರ್ಕ್ ಆಗುತ್ತೆ. ಸೊ ಬಾಡಿನ ಒಳಗಡೆ ಇರೋ ಹೀಟ್ನ ಆಚೆ ಕಲಿಸ್ಬಾರ್ದು ಅಂತಂದರೆ ಬಾಡಿ ಹೆಂಗೆ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ ಅಂತಂದರೆ ಆ ಬ್ಲಡ್ ವೆಸಲ್ಸಿಂದ ಯೂಶ್ವಲಿ ಹೀಟ್ ಅನ್ನೋದು ಡಿಸಿಪೇಟ್ ಆಗುತ್ತೆ, ಅಂದರೆ ಆಚೆ ಹೋಗುತ್ತೆ. ಆ ಹೀಟ್ನ ನಾವು ಕನ್ಸರ್ವ್ ಮಾಡೋದಕ್ಕೆ ಬ್ಲಡ್ ವೆಸಲ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಆದಾಗ ಏನಾಗುತ್ತೆ, ಆ ಹಾರ್ಟ್ ಅನ್ನೋದು ಕಂಪ್ಲೀಟಾಗಿ ಇಟ್ ವಿಲ್ ಟೇಕ್ ಬ್ಯಾಕ್ ಪ್ರೆಷರ್. ಆವಾಗ ಹಾರ್ಟ್ ಅನ್ನೋದು ಇಟ್ ಹ್ಯಾಸ್ ಟು ಪಂಪ್ ದ ಬ್ಲಡ್ ಅನ್ನೋದು ಪಂಪ್ ಮಾಡಲೇಬೇಕು. ಬಟ್ ಏನಾಗುತ್ತೆ, ಈ ಬ್ಲಡ್ ವೆಸಲ್ಸ್ ಅನ್ನೋದು ಕನ್ಸ್ಟ್ರಕ್ಷನ್ ಆದಾಗ ಹಾರ್ಟ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಸೇಮ್ ವರ್ಕ್ ಮಾಡಬೇಕಾದ್ರೆ ಹಾರ್ಟ್ ಅನ್ನೋದು ಎಕ್ಸ್ಟ್ರಾ ಲೋಡ್ ಹಾಕಬೇಕಾಗುತ್ತೆ. ಈ ಎಕ್ಸ್ಟ್ರಾ ಲೋಡ್ ಹಾಕೋರಿಗೆ ಏನಾಗುತ್ತೆ, ಮೊದಲೇ ಸ್ವಲ್ಪ ಇಶ್ಯೂ ಇದೆ.
ಸೊ ಇಲ್ಲ ಅಂತಂದರೆ ಅವ್ರಿಗೆ ಏನಾದರೂ ಏಜ್ ರಿಲೇಟೆಡ್ ಅವ್ರಿಗೆ ಬ್ಲಡ್ ವೆಸಲ್ಸ್ ಒಳಗಡೆ ಏನಾದರೂ ಕೊಬ್ಬಿನಂಶ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ, ಇಂಥವ್ರನ್ನಲ್ಲಿ ಮೊದಲೇ ಬ್ಲಡ್ ವೆಸಲ್ ಅನ್ನೋದು ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೆಕೆಂಡ್ ಥಿಂಗ್ ಜೊತೆಗೆ ಕೋಲ್ಡ್ ವೆದರ್, ಇಂಥ ಕಂಡೀಷನಲ್ಲಿ ಏನಾಗುತ್ತೆ ಸಡನ್ನಾಗಿ ಆ ಬ್ಲಡ್ ವೆಸಲ್ಸ್ ಒಳಗಡೆ ಇರೋ ಕೊಲೆಸ್ಟ್ರಾಲ್ ಅಂಶ ಅನ್ನೋದು ಸಡನ್ನಾಗಿ ಡಿಸ್ಟರ್ಬ್ ಆದಾಗ ಅಲ್ಲಿ ಏನಾಗುತ್ತೆ ಪ್ಲೇಟ್ಲೆಟ್ ಅನ್ನೋದು ಕಂಪ್ಲೀಟಾಗಿ ಹೋಗ್ಬಿಟ್ಟು ಸ್ಟಕ್ ಆಗೋ ಶುರು ಆಗುತ್ತೆ. ಈ ಸ್ಟಕ್ ಆಗಿಬಿಟ್ರೆ ಇಟ್ ಈಸ್ ಇನ್ ಸೆಲ್ಫ್ ಇಟ್ ಕಾಲ್ಡ್ ಆ್ಯಸ್ ಹಾರ್ಟ್ ಅಟ್ಯಾಕ್ ಅಂತಂದರೆ ಒಂದು ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಅಂದರೆ ಅಲ್ಲಿ ಬ್ಲಡ್ ವೆಸಲ್ ಅನ್ನೋದು ಕಂಪ್ಲೀಟಾಗಿ ಅಬ್ಸ್ಟ್ರಕ್ಟ್ ಆಗಿಬಿಟ್ಟಿದೆ. ಆ ಅಬ್ಸ್ಟ್ರಕ್ಷನ್ ಆಗಿರೋದ್ರಿಂದ ಹಾರ್ಟ್ಗೆ ಅನ್ನೋದು ಬ್ಲಡ್ ಸಪ್ಲೈ ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಇಂಥ ಕಂಡೀಷನ್ನಲ್ಲಿ ಆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಅನ್ನೋದು ಸರಿಯಾಗಿ ಸಪ್ಲೈ ಆಗಲಿಲ್ಲ ಅಂತಂದರೆ ಹಾರ್ಟ್ ವಿಲ್ ಗೋ ಇನ್ ಟು ಡ್ಯಾಮೇಜ್. ಅವರು ಯಾವ ಥರ ಪ್ರಿಕಾಷನ್ಸ್ ಪ್ರಿಕಾಷನ್ಸ್ ಅಂತಂದರೆ ಅದನ್ನೇ ನಾನು ಹೇಳ್ದಂಗೆ ಮೊದಲೇ, ಸೊ ಅವರು ಆಚೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು, ಎಸ್ಪೆಷಲಿ ಇನ್ ದ ಕೋಲ್ಡ್ ವೆದರ್ಸ್. ಇಂಥ ಕಂಡೀಷನ್ ಎಸ್ಪೆಷಲಿ ಮೊದಲಿಂದನೂ ಹಾರ್ಟ್ ಕಂಡೀಷನ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದವ್ರಿಗೆ, ಸೊ ನಾವು ಮೊದಲೇ ಅವ್ರಿಗೆ ಹೇಳ್ತೀವಿ, ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಪ್ರಿಕಾಷನ್ಸ್. ನೀವು ಆಚೆ ಹೋಗಬೇಕಾದ್ರೆ ಸ್ವಲ್ಪ ಕೋಲ್ಡ್ ವೆದರ್ ನೀವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡದೇ ಇರೋಂಗೆ ನೀವು ಇದ್ದರೆ ಅಟ್ಲೀಸ್ಟ್ ಸ್ವೆಟರ್ಸ್ ಆದರೆ ಅಟ್ಲೀಸ್ಟ್ ನೀವು ಯೂಸ್ ಮಾಡಬೇಕು. ಸೆಕೆಂಡ್ ಥಿಂಗ್, ಅಂಥ ಕಂಡೀಷನಲ್ಲಿ ನಾವು ಡ್ಯುಯಲ್ ಪ್ಲೇಟ್ಲೆಟ್ ಥೆರಪೀಸ್ ನಾವು ಕೊಡ್ತೀವಿ ಕೆಲವರಿಗೆ, ಅಂದರೆ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ಸು ಅಂಥವು ಏನಾದರೂ ಅಕಸ್ಮಾತ್ ಮೊದಲಿಂದನೇ ಅವ್ರಿಗೆ ಏನಾದರೂ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಅವರು ರೆಗ್ಯುಲರಾಗಿ ಡಾಕ್ಟರ್ ಜೊತೆಗೆ ಬಂದು ಕನ್ಸಲ್ಟ್ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಓಕೆ ಸರ್, ಇವಾಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸೇವಿಸಬಹುದಾದ ಆಹಾರಗಳು ಅಥವಾ ಫುಡ್ಡು, ಇವಾಗ ನಾನ್ ವೆಜ್ ತುಂಬ ಪ್ರಿಯರಿರ್ತಾರೆ, ಅವರೆಲ್ಲ ಹೇಗೆ ಫುಡ್ನ ಕಂಟ್ರೋಲ್ ಮಾಡ್ಕೊಬೋದು, ಯಾವುದು ಬೆಸ್ಟ್ ಅಂತ? ಕಮಿಂಗ್ ಟು ದ ಬೆಸ್ಟ್ ಫುಡ್ಸು ವಿಂಟ್ರಲ್ಲಿ ತಗೊಳ್ಳೋದು ಅಂತಂದರೆ ಒಂದು ವೈಟಮಿನ್ ಸಿ ರಿಚ್ ಫುಡ್ಸ್ ತಗೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ನಾವು ಯಾವುದು ಆರೆಂಜಸ್ ಆದ್ರೆ ಆಗಲಿ, ಸಿಟ್ರಸ್ ಫ್ರೂಟ್ಸ್ ಆದ್ರೆ ಆಗಲಿ, ಸ್ಟ್ರಾಬೆರೀಸ್ ತಿನ್ಬೋದು, ಆಲ್ಮಂಡ್ಸ್ ತಿನ್ಬೋದು. ದೀಸ್ ಆರ್ ಲೈಕ್ ವೈಟಮಿನ್ ಸಿ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಯಾಕೆ ವೈಟಮಿನ್ ಸಿ ರಿಚ್ ಫುಡ್ಸ್ ಅಂತಂದರೆ ದೀಸ್ ಆರ್ ಲೈಕ್ ನ್ಯಾಚುರಲ್ ಆ್ಯಂಟಿ ಬೂಸ್ಟರ್ಸು. ಸೊ ನಮ್ಮ ಬಾಡಿನ ಕಂಪ್ಲೀಟಾಗಿ ಇಮ್ಯುನಿಟಿ ಬೂಸ್ಟ್ ಮಾಡಲಿದ್ದಕ್ಕೆ ವೈಟಮಿನ್ ಸಿ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ಲೈಕ್ ನ್ಯಾಚುರಲ್ ಆ್ಯಂಡ್ ಇಮ್ಯುನಿಟಿ ಬೂಸ್ಟರ್ಸು. ಸೆಕೆಂಡ್ ಥಿಂಗು, ನಾನ್ ವೆಜ್ ತಿನ್ಬೋದು, ಬಟ್ ಯು ಹ್ಯಾವ್ ಟು ಲಿಮಿಟ್ ದ ಕ್ವಾಂಟಿಟಿ. ಎಸ್ಪೆಷಲಿ ಯಾರಿಗೆ ಆದರೂ ಆಗಲಿ, ಸೊ ಯು ಕ್ಯಾನ್ ಹ್ಯಾವ್ ಇಟ್ ಬಟ್ ಇನ್ ಎ ರೆಗ್ಯುಲರ್ ಕನ್ಸಂಪ್ಷನ್. ಆಸ್ತಮಾ ಮತ್ತು ಟಿ ಬಿ ಕಾಯಿಲೆ ಇರೋರಿಗೆ, COPD ಇರೋ ಕಾಯಿಲೆಯವ್ರಿಗೆ ಹೆಂಗಪ್ಪ ಅವರು ಪ್ರಿವೆನ್ಷನ್ ತಗೋಬೇಕು ಅಂತಂದರೆ, ಸೊ ಇಂಥ ಕಂಡೀಷನ್ನಲ್ಲಿ ಅವರು ಒಂದು ನೆಬ್ಯುಲೈಸರ್ ಅನ್ನೋದು ಮನೇಲಿ ಇಟ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಈಗ ನನಗೆ ವಿಂಟರ್ ಬರ್ತಾ ಇದೆ, ಇಂಥದ್ದು ಏನಾದರೂ ಕಂಡೀಷನ್ ಏನಾದರೂ ಇದೆ ಅಂತಂದಾಗ, ಇಫ್ ದೇ ಆರ್ ಟ್ರಾವೆಲಿಂಗ್, ಬೇರೆ ಕಡೆ ಏನಾದರೂ ಹೋಗಬೇಕು ಅನಿಸಿದ್ರೆ, ಸೊ ಅವರು ನಾವು ಯೂಶ್ವಲಿ ಡ್ಯೂಯಲಿನ್ ಬೆಡಕಾಟ್ ರೆಸ್ಪ್ಯೂಲ್ಸ್ ಅಂತ ಹೇಳ್ತೀವಿ, ಅದು ಕಾಮನಾಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಕ್ಯಾರಿ ಮಾಡೋದು ಒಳ್ಳೆಯದಾಗುತ್ತೆ. ಈಗ ಹ್ಯಾಂಡ್ ನೆಬ್ಯುಲೈಸರ್ಸ್ ಅಂತ ಬಂದಿದೆ, ತುಂಬ ಚಿಕ್ಕದಾಗಿ, ಇಟ್ಸ್ ಲೈಕ್ ವೆರಿ ಹ್ಯಾಂಡಿ. ನೀವು ಪರ್ಸಲ್ಲಿ ಹಾಕ್ಕೊಂಡು ಕೂಡ ಯು ಕ್ಯಾನ್ ಯೂಸ್ ಇಟ್. ನೀವು ಅಕಸ್ಮಾತ್ ಇಲ್ಲಿಂದ ಬೇರೆ ಕಡೆಗೆ ಹೋಗಿದ್ದೀರಾ ನೀವು, ಸೊ ಅಲ್ಲಿ ನಿಮಗೆ ಒಂದು ಡಾಕ್ಟರ್ ಸಿಗಬೇಕು ಅಂತದೇನಿಲ್ಲ. ಸೊ ನಿಮ್ಗೆ ಏನಾದರೂ ಆಸ್ತಮಾ ಕಂಡೀಷನ್ ಇಲ್ಲಾಂದರೆ COPD ಕಂಡೀಷನ್ ಏನಾದರೂ ಇದ್ದಾಗ ಯೂಶ್ವಲಿ ಅವ್ರು ಇನ್ಹೇಲರ್ಸ್ ಏನಾದರೂ ತಗೋತಾ ಇರ್ಬೋದು. ಇಲ್ಲ ಅಂತಂದರೆ ಇದು ನೆಬ್ಯುಲೈಸರ್ ಅನ್ನೋದು ಒಂದು ತೊಗೊಂಡು ಹ್ಯಾಂಡಿಯಾಗಿ ಇಟ್ಕೊಂಡು ಅಟ್ಲೀಸ್ಟ್ ಲೇಟ್ ನೈಟ್ ಒಂದು 12 o'clock ಏನಾದರೂ ಸಡನ್ ಆಗಿ ಅಟ್ಯಾಕ್ ಏನಾದರೂ ಆಯ್ತು ಅಂತಂದಾಗ ಒಂದು ಡ್ಯೂಯಲಿನ್ ಒಂದು ರೆಸ್ಪ್ಯೂಲ್ಸು, ಒಂದು ಬೆಡಕಾಟ್ ಒಂದು ರೆಸ್ಪ್ಯೂಲ್ಸು ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗೆ 100% ಒಂದು ಅಟ್ಲೀಸ್ಟ್ ಸ್ವಲ್ಪ ಇಮಿಡಿಯೇಟ್ಲಿ ಒಂದು 15 ಮಿನಿಟ್ಸಲ್ಲೇ ರಿಲೀಫ್ ಆಗೋ ಶುರು ಆಗುತ್ತೆ. ಇನ್ನು ಮೀನ್ ಟೈಮ್ ನೀವು ಹೋಗ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಇಲ್ಲ ಅಂತಂದರೆ ಹೋಗ್ಬಿಟ್ಟು ಡಾಕ್ಟರ್ ಜೊತೆ ನೀವು ಭೇಟಿ ಆಗ್ಬೋದು. ಸೆಕೆಂಡ್ ಥಿಂಗ್, ಈಗ ಮಕ್ಳಿಗಾದ್ರೂ ಆಗಲಿ, ಎಲ್ಡರ್ಲಿ ಪಾಪ್ಯುಲೇಷನ್ಗಾದ್ರೂ ಆಗಲಿ, ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅನ್ನೋದು ಬಂದಿದೆ. ಆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಇಯರ್ಲಿ ಒನ್ಸ್ ಅಟ್ಲೀಸ್ಟ್ ಸ್ಟಾರ್ಟ್ ಆಫ್ ದ ವಿಂಟರ್, ಸಪೋಸ್ ನವಂಬರ್ ಮಿಡ್ಡಲ್ಲಿ ಬೇಕಾದರೆ ಹಾಕ್ಸ್ಕೊಂಡ್ರೆ 1 yearವರೆಗೂ ಕೂಡ ಇಂಥ ಫ್ಲೂ ವೈರಸಸ್ಸಿಂದನೂ ನಾವು ಪ್ರಿವೆಂಟ್ ಮಾಡ್ಬೋದು. ಎಷ್ಟು ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು? ಆಲ್ಮೋಸ್ಟ್ 90% ಅನ್ನೋದು ಪ್ರಿವೆಂಟ್ ಮಾಡ್ಬೋದು. ಈ ಸಣ್ಣ ಟ್ರಿಗ್ಗರ್ಸ್ನ ನಾವು ಕಂಪ್ಲೀಟಾಗಿ, ಯಾಕೆಂತಂದರೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಅನ್ನೋದು ಶುರು ಆಗುತ್ತೆ, ಸಿಂಪಲ್ ಕೋಲ್ಡ್ ಕಾಫಿಂದ ಶುರು ಆಗುತ್ತೆ. ಆ ಸಿಂಪಲ್ ಕೋಲ್ಡ್ ಕಾಫಿಂದ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೆಕೆಂಡ್ ಥಿಂಗ್, ಈ ವೈರಲ್ ಇನ್ಫೆಕ್ಷನ್ಸ್ ಬಂದಾಗ ಸಡನ್ನಾಗಿ ಅವ್ರ ಇಮ್ಯುನಿಟಿ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ರೆ ಆ ರೆಸ್ಪಿರೇಟರಿ ಲೆವೆಲ್ ಎಷ್ಟು ಮಟ್ಟಿಗೆ ಬೀಳುತ್ತೆ ಅಂತಂದರೆ, ನಾನು ನೋಡಿದ್ದೀವಿ ಆಲ್ಮೋಸ್ಟ್ 70%ವರೆಗೂ ಕೂಡ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗುತ್ತೆ. ಆ 70% ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿದೆ ಅಂತಂದರೆ ಅವರು ದೇ ವಿಲ್ ಬಿ ಇನ್ ವೆರಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗಿರುತ್ತೆ. ಅವ್ರಿಗೆ ನೆಕ್ಸ್ಟ್ ICU ಬೇಕಾಗಂಥ ಅವಶ್ಯಕತೆ ಇರುತ್ತೆ. ಸೊ ನಾವು ಅಟ್ಲೀಸ್ಟ್ ವ್ಯಾಕ್ಸಿನ್ ಇಯರ್ಲಿ ಒನ್ಸ್ ತೊಗೊಂಡ್ರೆ ಅವ್ರಿಗೆ 100% ನಾನು ಹೇಳ್ದಂಗೆ, ಯಾಕೆಂತಂದರೆ ನಾನು ತುಂಬ ಜನಕ್ಕೆ ನಾನು ವ್ಯಾಕ್ಸಿನ್ ಅನ್ನೋದು ಅಡ್ವೈಸ್ ಮಾಡಿದ್ದೀನಿ, ಅವ್ರನ್ನಲ್ಲಿ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ನೋಡ್ತಾ ಇದ್ದೀವಿ.
ಸೊ 2 to 3 ವ್ಯಾಕ್ಸಿನ್ಸ್ ಇದ್ದಾವೆ. ಇಟ್ ಈಸ್ ಲೈಕ್ ರೆಕಮೆಂಡೆಡ್ ಗೈಡ್ಲೈನ್ಸಲ್ಲಿ ಕೂಡ ಇದೆ. ಸೊ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಸ್ಪೆಷಲಿ ಟಿ ಬಿ ಅಂತ ಇರೋ ಪೇಷಂಟ್ಸ್ಗೆ, ಆಸ್ತಮಾ, COPD ಪೇಷಂಟ್ಸ್ಗೆ, ಎಸ್ಪೆಷಲಿ ಎಂಡರ್ಲಿ 65+ ಇರೋರಿಗೆ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆ. ಸೊ ಇವಾಗ ಇನ್ನೊಂದು ನೋಡಿದ್ರೆ ಸಾಮಾನ್ಯ ಜನರಲ್ಲಿ ಉಸಿರಾಟದ ಸಮಸ್ಯೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಹೇಗೆ ಕಂಡ್ಕೊಬೋದು? ಅದು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ? ಸೊ ಈಗ ನಾರ್ಮಲ್ ಪಾಪ್ಯುಲೇಷನ್ಗೆ ಈಗ ಸಣ್ಣ ಪುಟ್ಟ ಈಗ ಸಿಂಪಲ್ ವೈರಲ್ ಕೋಲ್ಡ್ ಫ್ಲೂ ಇದ್ದವ್ರಿಗೆ ಅವ್ರಿಗೆ ಏನಿರುತ್ತೆ, ನಾರ್ಮಲ್ ಆಗಿ ಒಂದು ಸ್ನೀಸಿಂಗ್ ಇರುತ್ತೆ, ಇಲ್ಲಾಂದ್ರೆ ರನ್ನಿಂಗ್ ನೋಸ್ ಇರುತ್ತೆ. ಬಟ್ ಅವ್ರಿಗೆ ಉಸಿರಾಟದ ತೊಂದರೆ ಅನ್ನೋದು ಇರೋದಿಲ್ಲ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಇಫ್ ಇನ್ ಕೇಸ್ ಅದು ನಾರ್ಮಲ್ ಇದೆಯಾ ಇಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಬ್ಯಾಡ್ ಅಂತಂದರೆ ಒಂದು 2 to 3 ಸಿಮ್ಟಮ್ಸ್ ಅಂತ ಹೇಳ್ತೀನಿ ನಾನು. ಒಂದು, ಈಗ ನೀವು ಏನಾದರೂ ವರ್ಕ್ ಮಾಡ್ತಿರ್ಬೋದು, ಇಲ್ಲ ಅಂತಂದರೆ ಒಂದು 100 ಮೀಟರ್ ವಾಕಿಂಗ್ ಮಾಡ್ತಿರ್ಬೋದು. ಅದನ್ನು ನೀವು ನಾರ್ಮಲ್ ಆಗಿ ವಾಕಿಂಗ್ ಮಾಡಿದಾಗ ನಿಮಗೇನು ಎಫರ್ಟ್ ಅನ್ನೋದು ಅನಿಸೋದಿಲ್ಲ. ಕೆಲವ್ರಿಗೆ ಏನಾಗುತ್ತೆ, ಈಗ ಏನಾದರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರೋದಕ್ಕೆ ಸೆಕೆಂಡ್ ಥಿಂಗ್ ಅವ್ರಿಗೆ ಏನಾದರೂ ಕಾಫ್ ಏನಾದರೂ ಜಾಸ್ತಿ ಆಗ್ತಾಯಿದೆ, ಇಲ್ಲ ಅಂತಂದರೆ ನೀವು ನಾರ್ಮಲ್ ವರ್ಕ್ ಮಾಡೋದು ಒಂದು 100 ಮೀಟರ್ಸ್ 200 ಮೀಟರ್ಸ್ ವಾಕಿಂಗ್ ಆದರಾಗಲಿ, ಸ್ಟೇರ್ಸ್ ಹತ್ತೋದಾದ್ರಾಗಲಿ ನಿಮ್ಗೆ ಏನಾದರೂ ಎಫರ್ಟ್ ಅನ್ನೋದು ಜಾಸ್ತಿ ಆಗಬೇಕು ಅನ್ನಿಸ್ತಾ ಇದೆ. ಇಲ್ಲ ಅಂತಂದರೆ ಥರ್ಡ್ ಥಿಂಗ್ ಏನಂತಂದರೆ ವೀಸಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಹೆಂಗಿರುತ್ತೆ ಅಂತಂದರೆ ಒಂದು ವಿಸಿಲ್ ಥರ ಇರುತ್ತೆ, ನೀವು ಅನಿಸ್ಬೋದು, ನಿಮಗೆ ಅನಿಸುತ್ತೆ ಅದು ಓ ಫೈನ್ ನಮಗೆ ಈ ಥರ ವೀಸಿಂಗ್ ಡಿಫಿಕಲ್ಟಿ ಅನ್ನೋದು ಆಗ್ತಾ ಇದೆ, ನನಗೆ ಉಸಿರು ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಫೋರ್ತ್ ಥಿಂಗ್, ನಿಮ್ಮ ರೆಸ್ಪಿರೇಟರಿ ಬ್ರೀತಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ನಿಮ್ಮ ಬಾಡಿಗೆ ಬೇಕಾಗಿಷ್ಟು ಆಕ್ಸಿಜನ್ ಅನ್ನೋದು ಸಿಗ್ತಿಲ್ಲ ಅಂತಂದರೆ ಸೊ ಬಾಡಿ ವಿಲ್ ಇಟ್ ಸೆಲ್ಫ್ ಟ್ರೈ ಟು ಇನ್ಕ್ರೀಸ್ ದ ಬ್ರೀತಿಂಗ್ ಪ್ಯಾಟರ್ನ್. ಯಾಕಂತಂದರೆ ಬೇಕು, ಅಷ್ಟು ಆಕ್ಸಿಜನ್ ಬೇಕು, ಬಟ್ ಅಷ್ಟು ಸಿಗ್ತಾ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಒಂದು 18 ಟೈಮ್ಸ್ ನೀವು ಬ್ರೆತ್ ತೊಗೊಂಡ್ರೆ ಪರ್ ಮಿನಿಟ್, ಇವಾಗ ಏನಾಗುತ್ತೆ ಒಂದು 25 ಟೈಮ್ಸ್ 30 ಟೈಮ್ಸ್ ಆಗೋಷ್ಟು ಜಾಸ್ತಿ ಆಗುತ್ತೆ. ಸೊ ಈ 3 to 4 ಕಾಫ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಫ್ಲಮ್ ಅನ್ನೋದು ಒಂದು ಕಲರ್ ಯೆಲ್ಲೋಯಿಶ್ ಕಲರು, ಗ್ರೀನಿಶ್ ಕಲರ್ ಬರ್ತಾ ಇದೆ. ದಟ್ ಈಸ್ ಆಲ್ಸೋ ಎ ವಾರ್ನಿಂಗ್ ಸೈನ್. ಎಫರ್ಟ್ ಅನ್ನೋದು ಜಾಸ್ತಿ ಆಗಬೇಕಾಗ್ತಾ ಇದೆ. ಫೋರ್ತ್ ಥಿಂಗು, ಫೀವರ್ ಏನಾದರೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ವೀಸಿಂಗ್ ಥರ ಏನಾದರೂ ಆಗ್ತಾ ಇದೆ ಅಂತಂದರೆ ದೀಸ್ ಆರ್ ಲೈಕ್ ಇಂಡಿಕೇಶನ್ಸ್ ನಿಮ್ಮದು ಕಂಡೀಷನ್ ಅನ್ನೋದು ವರ್ಸ್ ಆಗ್ತಾ ಇದೆ ಅಂತ. ಓಕೆ. ಸೊ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್. ಚಳಿಗಾಲದಲ್ಲಿ ನಮ್ಮ ಆರೋಗ್ಯ ರಕ್ಷಣೆ ಹೇಗಿರಬೇಕು ಅನ್ನೋದ್ರ ಕುರಿತು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ.